ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ ಯಾರಿಗೆ ಅಂತಂದರೆ ಶುಂಠಿ ಬೆಳೆಗಾರರಿಗೆ. ಶುಂಠಿ ಬೆಳೆಯಲ್ಲಿ ಏನಾಗ್ತಾ ಇದೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಲಾಭದಾಯಕ ಬೆಳೆ. ಆ ಲಾಭದಾಯಕ ಬೆಳೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ರಾಸಾಯನಿಕ ಬಳಸ್ತಾ ಇದ್ದಾರೆ. ಅತಿ ಹೆಚ್ಚು ಗೊಬ್ಬರದ ಒಂದು ಉಪಯೋಗ ಮಾಡ್ತಾ ಇದ್ದಾರೆ. ಈ ರಾಸಾಯನಿಕ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. 1970ರಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ರಾಸಾಯನಿಕ ಬಳಸಿದ್ರು. ಈಗ ಅಷ್ಟೇ ಇಳುವರಿ. ಈಗ ಬರ್ತಾ ರಾಸಾಯನಿಕ 10 ಪಟ್ಟು ಜಾಸ್ತಿ ಮಾಡಿದ್ರು ಕೂಡ ಇಳುವರಿ ಅಷ್ಟೇ ಇದೆ, ಜಾಸ್ತಿ ಆಗಿಲ್ಲ, ಕಡಿಮೆ ಆಗ್ತಾ ಇದೆ. ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ಇವತ್ತು ಒಬ್ಬ ರೈತರು ಯಾವ ಭಾಗದಲ್ಲಿ ಅಂದರೆ ನಮ್ಮ KR ಪೇಟೆಯಿಂದ ಮುಂದೆ ಒಂದು ಊರಿದೆ, ಅಲ್ಲಿ ಅವರು ರೈತರು ಹೇಳ್ತಾರೆ, ಅಲ್ಲಿ ಒಂದು 3/4 ಎಕರೆ ಅಂತ ಅಂದಾಜು ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೆ ಹೊರಗಡೆ ಬೇರೆ ರೈತರುಗಳೆಲ್ಲ 15,000, 12,000, 10,000 ಖರ್ಚು ಮಾಡಿದ್ದಾರೆ. ಇವರು ಬೇರೆ ಏನೇನು ಮಾಡಲಿಲ್ಲ, ಕೇವಲ ಒಂದು 6,000 ಖರ್ಚು ಮಾಡಿದ್ದಾರೆ. ಆದರೆ ಅತ್ಯುತ್ತಮವಾಗಿ ಬಂದಿದೆ. ಹಸಿರು ಗ್ರೀನರಿ, ನಿಮ್ಮ ಶುಂಠಿ ಜಾಸ್ತಿ ಕವಲೊಡೆದು ಆ ಗಿಡಗಳು ತುಂಬ ಚೆನ್ನಾಗಿ ಹಸಿರಾಗಿರುವಂಥದ್ದು. ಈ ಬೇರೆಯವರು ಮಾಡಿದ ಅದೇ ಟೈಮಲ್ಲಿ ಹಾಕಿರುವಂಥದ್ದಿದೆ, ಅದು ಬೆಳವಣಿಗೆ ಇಲ್ಲ. ಯಾಕಂದರೆ ಶುಂಠಿ ಬೆಳೆಗಾರರಿಗೆ ಜಾಸ್ತಿ ಖರ್ಚು ಮಾಡಬೇಡಿ, ಕಡಿಮೆ ಖರ್ಚು ಮಾಡಿ ಸ್ವಲ್ಪ ಕಮ್ಮಿ ಇಳುವರಿ ಬಂದರೂ ಏನು ಬೇಜಾರಾಗಲ್ಲ. ಆದರೆ ಇಲ್ಲಿ ಕಡಿಮೆ ಖರ್ಚು ಮಾಡಿ ಜಾಸ್ತಿ ಇಳುವರಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಈ ವಿಡಿಯೋ ನೋಡಿ ಬೇಕಾದವರು ನೀವೇನು ಒಂದೇ ಸಲ ಪೂರ್ತಿ ಬಳಸಿ ಅಂತ ನಾವು ಹೇಳಲ್ಲ. ಯಾಕಂದರೆ ಸ್ವದೇಶಿಯ ಗೊಬ್ಬರ ಇದು, ನಮ್ಮ ದೇಶದ್ದು. ಈ ನಮ್ಮ ದೇಶದ ಗೊಬ್ಬರ ನಮ್ಮ ಮಣ್ಣಿಗೆ ಅಲ್ಲದೆ ಇನ್ನು ಯಾವ ಮಣ್ಣಿಗೆ ಸೆಟ್ ಆಗುತ್ತೆ. ನಾವು ವಿದೇಶಿ ಗೊಬ್ಬರ ತಂದು ನಮ್ಮ ಮಣ್ಣಿಗೆ ಹಾಕಿ ಅದರಿಂದ ನಮ್ಮ ಮಣ್ಣನ್ನು ಹಾಳು ಮಾಡ್ಕೊತಾ ಇದ್ದೀವಿ, ಜೊತೆಲಿ ಇಳುವರಿ ಕಮ್ಮಿ ಮಾಡ್ತಾ ಇದ್ದೀವಿ, ಮಣ್ಣು ರೋಗ ಆಗೋಗಿದೆ. ಕಡಿಮೆ ಬಳಸಿ ಒಂದು ಒಳ್ಳೆ ಇಳುವರಿನ ತೆಗೆಯುವಂಥ ಒಂದು ವಿಡಿಯೋವನ್ನು ನಾನು ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ನೋಡಿ ನಿಮಗೆ ಯಾರಿಗಾರು ಬೇಕು ಅಂತ ಆದಾಗ ನಮ್ಮ ಅಲ್ಲಿಯ ರೈತರು ಮಾತಾಡ್ತಾರೆ. ರೈತರ ಹತ್ರ ಕೇಳಿಕೊಂಡು ಮಾರ್ಗದರ್ಶನ ಮಾಡ್ಕೊಳ್ಳಿ. ಎಷ್ಟು ಬಳಸಬೇಕು, ನೀವು 1 ಎಕರೆ ಮಾಡಿದರೆ 1/4 ಎಕರೆ ಬಳಸಿ, ಜಾಸ್ತಿ ಬೇಡ. ನಿಮಗೆ 1/4 ಎಕರೆಗೆ ನಿಮ್ಮ ಮಣ್ಣಿಗೆ ಚೆನ್ನಾಗಾಯ್ತಂದರೆ ಮುಂದುವರ್ಸೋಣಂತೆ. ಒಂದು 500-600 ರೂಪಾಯಿ, ಒಂದು 1,000 ರೂಪಾಯಿ ಖರ್ಚು ಮಾಡಿ ಕೂಡ ಮಾಡ್ಕೋಬೋದು. ಒಂದು ಸ್ವಲ್ಪ ಬಳಸಿ ನೋಡಿ, ಒಳ್ಳೇದಾದರೆ ಮುಂದುವರಿಸಿ. ಯಾಕೆ ದೇಶೀಯ ಗೊಬ್ಬರ, ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲಿ ಉಳ್ಕೊಳತ್ತೆ. ಈ ವಿಡಿಯೋ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ಶುಂಠಿ ಒಂದು ಗದ್ದೆಗೆ ಬಂದಿದ್ದೀವಿ. ಈ ಶುಂಠಿ ಯಾವ ರೀತಿ ಬಂದಿದೆ, ಯಾಕಂತಂದರೆ ನಮ್ಮ ಸ್ವದೇಶಿ ಗೊಬ್ಬರವನ್ನು ಬಳಸಿರ್ತೀವಿ ಈ ಶುಂಠಿಗೆ ಸ್ವದೇಶಿ ಗೊಬ್ಬರ ಬಳಸಿ ಏನು ಒಳ್ಳೆಯದಾಗಿದೆ, ಏನು ಅನಿಸುತ್ತೆ ಅಂತೇಳಿ ನಮ್ಮ ರೈತರ ಹತ್ರ ಕೇಳೋಣಂತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರಮೇಶ್ ಅಂತೇಳಿ. ಈಗ ನಮ್ಮ ಶುಂಠಿಗೆ ಸ್ವದೇಶಿ ಗೊಬ್ಬರ ಬಳಸಿದ್ದೀರಿ. ಹೌದು ಸರ್. ಈ ಸ್ವದೇಶಿ ಗೊಬ್ಬರ ಎಷ್ಟು ಸಲ ಬಳಸಿದ್ರಿ ಸರ್? ಸರ್ ನಾವು ಅಲ್ಲೇ 3 ಸರಿ ಬಳಸಿದ್ವಿ. 3 ಸಲ ಬಳಸಿದ್ರಾ? ಈಗ ಬೇರೆ ಏನಾರು ಹಾಕಿದ್ರಿ ಅದಕ್ಕೆ? ಇಲ್ಲ, ಏನು ಹಾಕಿಲ್ಲ ಸರ್. ಶುಂಠಿಗೆ ಸಾಧಾರಣವಾಗಿ ಏನೇನು ಹಾಕ್ತಾರೆ? ತುಂಬಾ ಸ್ಟಾರ್ಟಿಂಗ್ ಇಂದಾನೆ ಗೊಬ್ಬರ ಎಲ್ಲ ಹಾಕ್ತಾರೆ ಸರ್. ನಾವೇನು ಅಂತ ಏನು ಮಾಡಿಲ್ಲ, ಮಾಮೂಲಿ ನಿಮ್ದು ಏನು ಕೊಟ್ಟಿದ್ರೆ ಅದು ಮಾಡಿದ್ವಿ. ಈಗ ಸಾಧಾರಣವಾಗಿ ಇಷ್ಟೊತ್ತಿಗೆ ಎಷ್ಟು ಸಲ ಗೊಬ್ಬರ ಹಾಕ್ಬೇಕಿತ್ತು? ಬೇರೆ ಗೊಬ್ಬರಗಳು 2 ಸರಿ 3 ಸರಿ ಹಾಕ್ಬೇಕು. ಖರ್ಚು ಎಷ್ಟು ಬರುತ್ತೆ ಅದರದ್ದು? ಒಂದು ಸರಿ ಗೊಬ್ಬರ ಹಾಕ್ತೀನಿ, ಒಂದು 5,000-6,000. 5,000. ಈಗ ಇದು ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ಎಷ್ಟು ಖರ್ಚು ಮಾಡಿದಿರಿ? ಒಂದು 3 ಸಲ 6,000 ಆಗಿದೆ. 3 ಸಲಕ್ಕೆ? 3 ಸಲಕ್ಕೆ ಅಂದರೆ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ರೇಟ್ ಕಮ್ಮಿನಾ? ಪರವಾಗಿಲ್ಲ ಸರ್, ಕಮ್ಮಿ. ಈಗ ಈ ಶುಂಠಿ ಈ ಟೈಮಿಗೆ ಇದು ಹೆಂಗೆ ಅನಿಸ್ತಾ ಇದೆ ನೋಡುವಾಗ? ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಷ್ಟು ತಿಂಗಳ ಗಿಡ ಸರ್? ಸರ್ ಇದು 4 ತಿಂಗಳ ಗಿಡ. 4 ತಿಂಗಳ ಗಿಡ. 4 ತಿಂಗಳ ಗಿಡಕ್ಕೆ ಹಸಿರಿದೆ, ಒಳ್ಳೆ ಹೈಟ್ ಇದೆ. ಖರ್ಚು ನೀವು ಕಡಿಮೆನೇ ಮಾಡಿದ್ದೀರಾ. ಹೌದು ಸರ್. ನೋಡಿ, ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಸ್ವದೇಶಿ ಗೊಬ್ಬರ ಹಾಕಿದ್ದು ಈ ಗಿಡಕ್ಕೆ ಹಾಕಿದ್ದೀರಾ. ಈ ತೆಂಗಿನ ಗರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೌದು ಸರ್, ಚೆನ್ನಾಗಿ ಬಂದಿದೆ. ಈ ತೆಂಗಿನ ಗರಿ ಈ ಥರ ಬಂದಿರೋದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನಮ್ಗೆ ಅನುಕೂಲ ಅನ್ನಿಸ್ತಾರೆ ಸರ್, ಚೆನ್ನಾಗಿದೆ ಅಲ್ವಾ? ಈ ಗೊಬ್ಬರದಲ್ಲಿ ತಾಕತ್ತಿರೋದಕ್ಕೆ ಹಂಗೆ ಬಂದಿದೆ. ಹೌದು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನಿಮ್ಮ ಈ ತೋಟಕ್ಕೆ ಸಜೆಸ್ಟ್ ಮಾಡಿದಂಥ ನಮ್ಮ ಇಂಟರ್ನ್ಯಾಷನಲ್ ಲೀಡರ್ಗಳಿಂದ ಟ್ರೈನಿಂಗ್ ತೊಗೊಂಡವ್ರು ಇದ್ದಾರೆ. ಯಾಕೆಂದರೆ ಕರ್ನಾಟಕ ರಾಜ್ಯಾದ್ಯಂತ ಅದೆಷ್ಟೋ ತೋಟಗಳಿಗೆ, ಈ ತೆಂಗಿನ ತೋಟ, ಅಡಿಕೆ ತೋಟಗಳಿಗೆ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿ ಕೊಟ್ಟವರು. ಗೀತಾ ಮೇಡಮ್ನ ಕರಿತೀನಿ. ಗೀತಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವತ್ತು ನೀವು ನಮ್ಮ ರೈತರಿಗೆ ಒಂದು ಒಳ್ಳೆ ಸಜೆಷನ್ ಕೊಟ್ಟು ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಫಲ ರೆಡಿ ಆಗ್ತಾ ಇದೆ. ತುಂಬ ಖುಷಿ. ಶುಂಠಿ ಅಂದಮೇಲೆ ರೋಗಗಳು ಸಿಕ್ಕಾಪಟ್ಟೆ ಇರುತ್ತೆ, ಹೈಯೆಸ್ಟ್ ರೋಗ, ಸಿಕ್ಕಾಪಟ್ಟೆ ಖರ್ಚು ಮಾಡಿ ಕೂಡ ನಾವು ಕಡಿಮೆ ಖರ್ಚು ಮಾಡಿದ್ದೀವಿ. ನೀವು ಕಡಿಮೆ ಖರ್ಚು ಮಾಡಿಸಿ ಈ ಥರ ನೀವು ನಿಮ್ಮ ಬೇರೆ ಕಡೆಗೆ ಶುಂಠಿ ಹಾಕಿದ್ದಕ್ಕೂ ಹಾಕದೇ ಇರೋದಕ್ಕೆ ವ್ಯತ್ಯಾಸಗಳು ನೋಡಿದ್ದೀರಿ. ಅದಕ್ಕೂ ಇದಕ್ಕೂ ಏನು ಅನಿಸುತ್ತೆ ಮೇಡಮ್? ಇದು ಪರವಾಗಿಲ್ಲ ಸರ್, ಚೆನ್ನಾಗಿ ಬಂದಿದೆ. ಒಳ್ಳೆ ಇಳುವರಿ ತಗೋಬೋದು ಅನ್ನೋದು ನಮಗೆ. ಕಡಿಮೆ ಖರ್ಚು ಮಾಡಿಕೊಂಡು ಒಳ್ಳೆ ಇಳುವರಿ ತಗೋಬೇಕು ಅನ್ನೋದು
ನಮ್ಗೀಗ ಗೊತ್ತಾಗ್ತಿದೆ ಸರ್. ನಮ್ಮ ರೈತರಿಗೆ ಈಗ ಜಾಸ್ತಿ ದುಡ್ಡು ಖರ್ಚು ಮಾಡಿ ಇಳುವರಿ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗ್ತಾರೆ ರೈತರುಗಳು. ಈಗ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ತೊಗೊಂಡ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ರೈತರುಗಳು ಕೂಡ. ನಮಗೆ ತಿಳಿದಿದ್ದು ಹೇಳ್ಕೊಟ್ಟೆ ಪಾಪ ಅವರು ನಮ್ಮ ರೈತರು ಮಾಡಿದ್ದಾರೆ. ಅವ್ರಿಗೆ ನಾವು ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಹೇಳಬೇಕು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಹಾಕಿರೋದು ಹಾಕ್ದೇ ಇರೋದು ಎರಡು ನೋಡೋಣಂತೆ. ನಮ್ಮ ವೀಣಾ ಮೇಡಮ್ ಅವರು ಪರಿಚಯ ಮಾಡಿಕೊಟ್ಟವರು. ವೀಣಾ ಮೇಡಮ್ ಅವ್ರ ಹತ್ರ ಮಾತಾಡೋಣಂತೆ. ವೀಣಾ ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ನಮ್ಮ ಸ್ವದೇಶಿ ಗೊಬ್ಬರ ನೀವು ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ನಮ್ಮ ಈ ಊರಿಗೆ. ಹೌದು ಸರ್. ಈಗ ಸ್ವದೇಶಿ ಗೊಬ್ಬರ ಕೊಟ್ಟಿದ್ದು ಕೊಡದೇ ಇರೋದು ಯಾವುದೋ ವ್ಯತ್ಯಾಸ ನೋಡೋಕ್ಕಾಗತ್ತೆ ಇಲ್ಲೆಲ್ಲರೂ ಇದೆಯಾ? ಆಗುತ್ತೆ ಸರ್. ಇದು ಈ ಸ್ವದೇಶಿ ಗೊಬ್ಬರ ಕೊಟ್ಟಿರೋದು, ಕೊಡದಲ್ಲೇ ಇರೋದು ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇದೆ, ಎರಡು ನೋಡೋಣಲ್ಲ? ಎರಡು ನೋಡಿ ಸರ್. ಅದು ನಿಮಗೆ ಏನು ಅನ್ಸುತ್ತೆ ನೋಡಿದಾಗ? ನಮಗೆ ಇದೇ ಬೆಟರ್ ಅನ್ಸುತ್ತೆ. ಸ್ವದೇಶಿ ನಮ್ಮ ಗೊಬ್ಬರನ ಹಾಕಿ ಬಳಸಿರೋದ್ರಿಂದ ಇದೇ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಮತ್ತೆ ಖರ್ಚು ಕಡಿಮೆ. ಖರ್ಚು ಕಡಿಮೆ. ನೋಡೋಣ, ಎರಡನ್ನೂ ವ್ಯತ್ಯಾಸ ನೋಡೋಣ. ಹಾಕಿರೋದನ್ನು ಇದೆ, ಅದು ಇದಕ್ಕೆ ಎರಡನ್ನೂ ಟಾಲೆ ಮಾಡಿದ್ರೆ ಪರವಾಗಿಲ್ಲ ಅಂತ ನೋಡೋಣ. ಈಗ ನೋಡಿ ರೈತ ಬಂದವ್ರೆ, ಇದು ಎಷ್ಟು ಗ್ರೀನರಿ ಮತ್ತು ಹೈಟು ನೋಡಿ, ಎಷ್ಟು ಹೈಟ್ ಇದೆ ಅಂತೇಳಿ. ಇಷ್ಟು ಹೈಟ್ ಇದೆ, ಫುಲ್ಲು ನಮ್ಮ ತೋಟ ತುಂಬಿಕೊಂಡಿದೆ ಹೈಟಾಗಿ. ಎಲೆಗಳು ನೋಡ್ಬೋದು, ಆರೋಗ್ಯ ನೋಡಿ. ಈಗ ಕೊಡದೇ ಇರೋದು ನೋಡೋಣ. ಇದು ಕೊಡದೇ ಇರೋದು. ಕೊಡದೇ ಇರೋದು ಯಾವ್ದು ಮೇಡಮ್? ಸರ್ ಇದೆ, ಇದೆಯಲ್ಲ ದೇಶಿ ಗೊಬ್ಬರನ ಬಳಸಿ ನಮ್ಮ ರಾಸಾಯನಿಕ ಬಳಸಿರೋದು ನೋಡಿ. ಹಿಂಗಿದೆ ಹೆಚ್ಚಿಗೆ. ಇದು ಅದು ಒಟ್ಟಿಗೆ ಹಾಕಿದ್ದ ಹೌದು ಸರ್. ನೋಡಿ, ಎಷ್ಟು ಗ್ಯಾಪ್ ಇದೆ ನೋಡಿ, ಎಷ್ಟು ರೋಗ ಇದೆ. ನೀವು ಓವರಾಲ್ ಆಗಿ ತೋಟ ನೋಡುವಾಗ ನೋಡಿ ಎಷ್ಟು ಸಣ್ಣ ಸಣ್ಣಕ್ಕಿದೆ. ಆ ತೋಟ ಓವರಾಲ್ ಆಗಿ ನೋಡುವಾಗ ಎಷ್ಟು ಗ್ರೀನರಿ ನೋಡಿ. ಇದೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಹೈಯೆಸ್ಟ್ ಕಾಣ್ತಾ ಇದೆ. ಹೌದು, ಸಾಧಾರಣ ಇದು ಎಷ್ಟು ಸಲ ಔಷಧಿ ಮಾಡಿರ್ಬೋದು ಮೇಡಮ್ ಅವರು? ಇವರು ಒಂದು 5 ಸರಿ ಮಾಡವ್ರೆ, ಒಂದು 5-6 ಸರಿನೇ ಎಷ್ಟು ಖರ್ಚು ಬರುತ್ತೆ ಸಾಧಾರಣ? ಬರ್ತದೆ ಒಂದೊಂದು ಸರಿಗೆ 4-4 ಸಾವಿರನಾರ ಬರ್ತದೆ. ಬರುತ್ತೆ. ಈಗ ನೀವು ಕಡಿಮೆ ಖರ್ಚು ಮಾಡಿ ಈಗ ಆರೋಗ್ಯ ನೋಡಿ, ಇದು ಜಾಸ್ತಿ ಖರ್ಚು ಮಾಡಿ ಈ ಥರ ಇದೆ. ಹಾಗಾಗಿ ಸ್ವದೇಶಿ ಗೊಬ್ಬರ ಬಳಸೋದ್ರಿಂದ ನಮ್ಮ ರೈತರಿಗೆ ಲಾಭನೇ ಅಲ್ಲ ಮೇಡಮ್? ಏನನ್ಸುತ್ತೆ? ಆಗುತ್ತೆ. ಸ್ವದೇಶಿ ಗೊಬ್ಬರ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯೂ ಚೆನ್ನಾಗಿರುತ್ತೆ. ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಮ್ಮಿ ಮಾಡ್ಕೊಳ್ಳುತ್ತೆ. ಈಗ ನಾವು ಏನೇ ಆದ್ರೂ ಜಾಸ್ತಿ ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಬಳಸಿ ನಾವು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು ಅಂತ ಅನ್ಕೋತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.